ನಮಸ್ಕಾರ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಟಿ ನಾಟಿ ಸತೀಶ್ GNC ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ಗ್ರಾಹಕರಿಗೂ ರೈತರಿಗೂ ನಮಸ್ಕಾರಗಳು. ಹೋಟೆಲ್ GNC ಯನ್ನ ಪ್ರಾರಂಭ ಮಾಡಬೇಕಾದ್ರೆ ಮೂಲಭೂತವಾಗಿ ಏನಿರ್ಬೇಕು ಸರ್ ಅಂತಕ್ಕಂತ ಮಾಹಿತಿಯನ್ನ ಕೇಳಿದ್ರು. ಅಂದ್ರೆ ನೀವು ಹೋಟೆಲ್ ಅನ್ನ ಪ್ರಾರಂಭ ಮಾಡಬೇಕಾದ್ರೆ ಒಂದು ಹೈವೇ ಅಥವಾ ರಸ್ತೆ, ಮೇನ್ ರೋಡ್ ರಸ್ತೆ ಆಸುಪಾಸಿನಲ್ಲಿ ಜಾಗವನ್ನ ಮೊದಲು ಗುರ್ತು ಮಾಡ್ಕೊಳ್ಳಿ. ನೋಡಿ, ಈ ನಮ್ಮ ಬ್ರಾಂಚ್ ಏನಿದೆಯೋ ಇದು ಕುಣಿಗಲ್ ಮತ್ತೆ ಮದ್ದೂರ್ ರಸ್ತೆ ಹೈವೇ ನಲ್ಲಿದೆ. ಹೈವೇಯ ಪಕ್ಕದಲ್ಲೇ ಜಾಗ ಇರ್ತಕ್ಕಂಥದ್ದು, ನಮ್ಮ ಹೋಟೆಲ್ ಲೊಕೇಶನ್ ಇರ್ತಕ್ಕಂಥದ್ದು ಹೋಟೆಲ್ GNC. ಇವರು ಹೈವೇ ಪಕ್ಕದಲ್ಲಿ ಇರ್ತಕ್ಕಂತ ಜಾಗವನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಟೆಲ್ GNC ಯನ್ನ ಪ್ರಾರಂಭ ಮಾಡಿದ್ರು. ಕನಿಷ್ಠ 1 ಲಕ್ಷ ಬಂಡವಾಳ ಸಾಕು. ಕನಿಷ್ಠ 1 ರಿಂದ 1.5 ಲಕ್ಷ ಬಂಡವಾಳವನ್ನ ನಾವು ಹಾಕೊಂಡ್ರೆ ಕನಿಷ್ಠ ನಾವು ತಿಂಗಳಿಗೆ 1-1.5 ಲಕ್ಷವನ್ನ ದುಡಿಬಹುದು. ಹೇಗೆ ಅಂತಂದ್ರೆ, ಇದು ನಮ್ಮ ಒಂದು GNC ಹೋಟೆಲ್ 2ನೇ ಫ್ರಾಂಚೈಸಿ ನಮ್ಮ ಕುಣಿಗಲ್ ಮದ್ದೂರ್ ರಸ್ತೆಯಲ್ಲಿ ಇರ್ತಕ್ಕಂತ ಒಂದು ಹೋಟೆಲ್. ಈ ಹೋಟೆಲ್ಗೆ ಪ್ರಾರಂಭವಾಗಿ ಇವತ್ತು 5ನೇ ದಿನ ಆಗಿದೆ. ನೋಡಿ, ಇದೆ ನಮ್ಮ ಹೈವೇ ರೋಡ್, ಕುಣಿಗಲ್ ಮತ್ತೆ ಮದ್ದೂರ್ ರಸ್ತೆ ಏನಿದೆಯೋ ಇದು ಈ ರಸ್ತೆಯ ಒಂದು ಆಸುಪಾಸಿನಲ್ಲೇ ಪಕ್ಕದಲ್ಲೇ ಇರ್ತಕ್ಕಂತ ನಮ್ಮ ಹೋಟೆಲ್ GNC. ಈ ಹೋಟೆಲ್ GNC ನೋಡಿ, ಈ ಒಂದು ಸರಳವಾದಂತ ಚಿಕ್ಕವಾದಂತ ಜಾಗದಲ್ಲಿ ಕನಿಷ್ಠ ಬಂಡವಾಳದಿಂದ ಪ್ರಾರಂಭ ಮಾಡಿರ್ತಕ್ಕಂತ ಹೋಟೆಲ್. ಪ್ರತಿನಿತ್ಯ ಕೂಡ ಹಲವಾರು ಜನ ನಮ್ಮ ಹೋಟೆಲ್ಗೆ ಭೇಟಿ ನೀಡ್ತಾ ಇರ್ತಾರೆ, ಮತ್ತೆ ನಮ್ಮ ಹೋಟೆಲ್ ನ ಟೇಸ್ಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಈ ದಿನ ಬಂದಿರ್ತಕ್ಕಂತ ಗ್ರಾಹಕರನ್ನ ಕೇಳೋಣ ಬನ್ನಿ, ಹೇಗಿದೆ ನಮ್ಮ ಹೋಟೆಲ್ GNC. ಸರ್ ನಮಸ್ತೆ ಸರ್. ಸರ್, ನಮ್ಮ ನಾಟಿ ಕೋಳಿ ಸರ್ ರಾಗಿ ಮುದ್ದೆ ಊಟ ಹೇಗಿದೆ ಸರ್? ಹೇಗ ಅನ್ಸುತ್ತೆ ಸರ್? ಊಟ ಮಾಡ್ತಾ ಇದ್ದೀರಲ್ಲ, ಹೇಗ ಅನ್ಸುತ್ತೆ? ಡೈಲಿ ಮಾಡ್ಬೇಕು ಅನ್ಸುತ್ತಾ? ಏನ್ ಹೇಳ್ತೀರಿ ಗ್ರಾಹಕರಿಗೆ? ಎಲ್ರು ಬಂದು ಇಲ್ಲೇ ಊಟ ಮಾಡಿ, ಎಲ್ಲ ಬಂದು ಊಟ ಮಾಡಬಹುದು. ಸರ್ ಹೇಗಿದೆ ಊಟ? ಸೇಮ್ ಮನೆ ಊಟ ತರ. ಓಕೆ ಸ್ನೇಹಿತರೆ, ನೋಡಿ, ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರು, ಮರವನ್ನ ಕುಯ್ತಕ್ಕಂತ ನಮ್ಮ ಹೋಟೆಲ್ಗೆ ಸದಾ ಬರ್ತಕ್ಕಂಥವ್ರು. ಯಾಕೆ ಅಂತಂದ್ರೆ ನಮ್ಮ ಹೋಟೆಲ್ ಟೇಸ್ಟ್ ಬಹಳ ಅವ್ರಿಗೆ ಇಷ್ಟ ಆಗಿದೆ. ರೆಗ್ಯುಲರ್ ಕಸ್ಟಮರ್ ಕೂಡ. ಈ ತರದಲ್ಲಿ ನಮ್ಮ ಹೋಟೆಲ್ಗೆ ರೆಗ್ಯುಲರ್ ಆಗಿ ಬರ್ತಕ್ಕಂತ ಗ್ರಾಹಕರು ಇದ್ದಾರೆ. ಅಂದ್ರೆ ನಮ್ಮ ಹೋಟೆಲ್ ನ ಟೇಸ್ಟ್ ಆಗಿದೆ. ಹಾಗಾಗಿ ನೀವು ಕೂಡ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟವನ್ನ ಸವಿಬೇಕು ಅಂತಂದ್ರೆ ನಮ್ಮ ಇಂತ ಹೋಟೆಲ್ಗಳಿಗೆ ಭೇಟಿ ನೀಡ್ತಾ ಇರಿ ಅಂತ ಹೇಳ್ತಾ, ಮತ್ತಷ್ಟು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಸ್ನೇಹಿತರೆ. ನಮಸ್ಕಾರ.